ಸರ್ ಎಲ್ಲಾದ್ರೂ ಗ್ಯಾರೇಜ್ ಇದೆಯಾ ಇಲ್ಲಿ? ಗ್ಯಾರೇಜು ಸರ್, ಗ್ಯಾರೇಜ್ ಇದೆಯಾ ಎಲ್ಲಾದರೂ? ಅಣ್ಣಲ್ಲಿ ಗ್ಯಾರೇಜ್ ಇದೆಯಾ? ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಇಲ್ಲಿ ದಾರಿ ಐತೆ, ಆ ದಾರಿ ಬಿಟ್ಟು ಮುಂದಕ್ಕೆ ಬನ್ನಿ ಬಂಕ್ ಹತ್ರ, ಅಲ್ಲೇ ಅಂಡರ್ಗ್ರೌಂಡ್ ಅಲ್ಲಿ ಮಾಡ್ತಾವೆ. ಬಾಬ್ಜಾನ್ ಅಂತ ಮೆಕ್ಯಾನಿಕ್ ಇದಾರಂತ ಅಲ್ಲಿ, ಅದಕ್ಕೆ ಸರ್ ಇಲ್ಲಿ ಬಾಬ್ಜಾನ್ ಅಂತ ಮೆಕ್ಯಾನಿಕ್ ಸರ್. ಬಾಬ್ಜಾನ್ ಗ್ಯಾರೇಜ್ 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 ಇದೆಯಾ ಎಲ್ಲವರು? ಹಾಯ್, ಹಲೋ ಗಾಯ್ಸ್. ಸೊ ನಾವಿವತ್ತು ಆ್ಯಕ್ಚುಲಿ ಹೊರಟಿರೋದು ಕೇರಳಗೆ, ಆಲ್ಮೋಸ್ಟ್ ಕೇರಳ ಕರ್ನಾಟಕ ಬಾರ್ಡರು. ದ ಪ್ಲೇಸ್ ಕಾಲ್ಡ್ ಮೌವಾರ್. ಸೊ ಅಲ್ಲಿಗೇನು ಹೋಗ್ತಿರೋದಂದರೆ, ಫಸ್ಟ್ ಆಫ್ ಆಲು ನಮ್ಮದು ಫ್ರೆಂಡ್ ಇದ್ದಾರಲ್ಲ ವಿಶು ಅಂತ, ಸೊ ಅವನದು ಎಂಗೇಜ್ಮೆಂಟು ನಾಳೆ. ಸೊ ಅದಕ್ಕೆ ನಾವು ಬಾಯ್ಸ್ ಎಲ್ಲರೂ ಇವತ್ತು ಹೋಗ್ತಿದ್ದೀವಿ. ಸ್ವಲ್ಪ ಜನ ಬಸ್ಸಲ್ಲಿ ಹೋಗಿದ್ದಾರೆ ಆಲ್ರೆಡಿ. ಸೊ ಇನ್ನೊಂದು ಸ್ವಲ್ಪ ಜನ ನಾವು ಇವತ್ತು ಹೋಗ್ತಿದ್ದೀವಿ. ಸೊ ಹೆವಿ ಮಳೆ, ಅದ್ರ ಜೊತೆಗೆ ಆರೆಂಜ್ ಅಲರ್ಟ್ ಅಂತೆ. ಸೊ ನೋಡಬೇಕು, ಮಳೆ ಏನಂತ ಗೊತ್ತಿಲ್ಲ. ಬೆಳಗ್ಗೆ ನೋಡಿ, ಇಲ್ಲಿ ನಮಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಡ್ತಾ ಇದೆ ಮಳೆದು. ಸೊ ಇನ್ನು ನಾವು ಮಡಿಕೇರಿ ಆಗಿ ಹೋಗ್ತಿರೋದಲ್ವಾ, ಸೊ ಮಡಿಕೇರಿ ಸುಳ್ಯ ಸ್ವಲ್ಪ ವರ್ಷಕ್ಕೆ ನಮಗೆ ಇನ್ನೂ ಹೆವಿ ಮಳೆ ಇರೋ ಚಾನ್ಸಸ್ ಇದೆ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ಹೊರಟಿಲ್ಲ ಇವತ್ತು. ಸೊ ನೋಡಬೇಕು, 4 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು. ನಾವಿವಾಗ ನೋಡಿ ಇವಾಗ ಟೈಮ್ ಇನ್ನೂ 6:12, ಇನ್ನೂ ಬರೀ ಬಿಡದಿ ರಾಮನಗರ ಅಲ್ಲೇ ಇದ್ದೀವಿ. ಸೊ ಮೈಸೂರಲ್ಲಿ ಇನ್ನೊಬ್ಬ ಜಾಯ್ನ್ ಆಗ್ತಾನೆ ನಮ್ಮ ಜೊತೆಗೆ, ಅವ್ನು ಮೈಸೂರಿಂದ ಹೊರಡ್ತಾ ಇದ್ದಾನೆ. ಸೊ ಮೈಸೂರು ಆನ್ ದ ವೇ, ಮೈಸೂರು ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋಗಿ ಇಲ್ಲಿಂದ ಹಂಗೆ ಹೋಗೋದು. ನೋಡಿ ಹೆಂಗಿದೆ ರೋಡಿದು, ಸಖತ್ತಾಗಿದೆ ಬಿಡೋದ್ರೆ ಮಳೆಗಂತೂ. ಫುಲ್ಲು ಕ್ಲೌಡಿ ಆಗಿದೆ ರೋಡು. ಯಾಕೋ ಸರಿ ಹೊಡಿಯಂಗಿದೆ ಗುರು ಮಳೆ. ಹಾಕೊಂಬಿಡೋದು ಬೆಟರ್ ಅನ್ಸುತ್ತೆ ಯಾಕೋ. ಗುರು ಶೂ ಒದ್ದೆ, ಶೂ ನೋಡಿ, ಇದು ಡೆಕಾಥ್ಲಾನ್ ಪ್ಯಾಂಟ್. ಇದು ಅದನ್ನ ಹಾಕೊಂಡ್ಬಿಟ್ರೆ ಆ್ಯಕ್ಚುಲಿ ಶೂನು ಒದ್ದೆ ಆಗಲ್ಲ. ಅಯ್ಯೋ, ಆಲ್ರೆಡಿ ಒದ್ದೆ ಆಗೋಗಿದೆ, ಏನು ಮಾಡಲಿ? ಮಚ್ಚ, ಪ್ಯಾಂಟ್ ಶೂ ಒದ್ದೆ ಕಣೋ, ನೀರು ಒಳಗಡೆ ತೇವ ಆಗ್ತಿದೆ. ನಿಂದೆಲ್ಲ ಪ್ಯಾಂಟು? ನಿಂದಲ್ಲಿ ಪ್ಯಾಂಟು? ಶೂ ಒದ್ದೆ ಆಯ್ತು ಗುರು ನಂದು. ಗೊತ್ತಾಯ್ತಾ ಇಲ್ಲ, ಒದ್ದೆ ಆಗಿದೆಯಲ್ಲ, ಒದ್ದು ಗೊತ್ತಾಯ್ತಲ್ಲ. ನೋಡು, ಫುಲ್ ಕವರ್ ಆಗುತ್ತೆ ಶೂ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ರಾಕಿದು ದೇವರಾಣೆ ಗೊತ್ತಿಲ್ಲ ಏನಾಗಿದೆ ಅಂತ. ತಳ್ಳು ಜರ್ಕೊಡಿ ನೋಡದ. ಕಮಾನ್ ಕಮಾನ್, ಎಸ್ ಎಸ್ ಎಸ್.
ರಾಕಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಕೈ ಕೊಡ್ತಿದೆ. ಸೊ ಅದಕ್ಕೆ ಎಲ್ಲಾದರೂ ಶಾಪ್ ಇದೆಯಾ ಅಂತ ಹುಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಎಲ್ಲೂ ಇಲ್ಲ, ಚನ್ನಪಟ್ಟಣದಲ್ಲಿ ಲಾಕ್ ಆಗಿದ್ದೀವಿ. ನಾ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದೆ ಮಚ್ಚ. ಇವಾಗ ಇಲ್ಲಿ ಚನ್ನಪಟ್ಟಣ ಪೊಲೀಸ್ ಸ್ಟೇಷನು. ಯಾರೊಬ್ರು ಬರ್ತಾವ್ರೆ, ಅವ್ರ ಹತ್ರ ಕೇಳ್ತೀನಿ ತಡಿ. ಸರ್ ಎಲ್ಲಾದ್ರೂ ಗ್ಯಾರೇಜ್ ಇದೆಯಾ ಇಲ್ಲಿ? ಗ್ಯಾರೇಜು ಇಷ್ಟೊತ್ತಿಗೆ ಯಾರು ಓಪನ್ ಮಾಡಲ್ಲ. ಗ್ಯಾರೇಜ್ ಇದೆ, ಇಲ್ಲಿ ಗ್ಯಾರೇಜ್ ಒಳ್ಳೆ ಹಾಂ, ಯಾರು ಇಷ್ಟು ಬೇಗ ಓಪನ್ ಮಾಡಲ್ಲ. ಹೌದಾ? ಅವರು ಫೋನ್ ಮಾಡೋದು ಬರ್ಬೋದಾ? ಆ ನಂಬರಿಗೆ ಒಂದು ಬೇಕಾದ್ರೆ ಅಲ್ಲಿ ತೊಗೊಂಡು ಮಾಡಿ. ಇಲ್ಲೇ ಕ್ರಾಸ್ ಹೋಗ್ಬೇಕಾ ಹಿಂಗೆ? ಮುಂದೆ ಒಂಚೂರು ಈ ಕ್ರಾಸ್ ಬಿಟ್ಟು ಇನ್ನೊಂದು ಕ್ರಾಸ್ ಹೋಗ್ರಿ. ಹಾಂ ಕ್ರಾಸಿಗೆ ಎಲ್ಲ ಬಿಟ್ಬಿಡ್ರಿ. ಹಾಂ ಇನ್ನೊಂದು ಕ್ರಾಸ್ ಇದೆ, ಒಳಗಡೆ ಹಾಂ ಹಾಂ, ಅಲ್ಲೇ ಗ್ಯಾರೇಜ್. ಓಕೆ, ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಫೋನ್ ಮಾಡಿದ್ರೆ ಬರ್ತಾರೆ. ಹಾಂ ಸರ್. ಸರ್ ಗ್ಯಾರೇಜ್ ಇದೆಯಾ ಎಲ್ಲಾದರೂ? ಆ ಕಡೆ ಮೇನ್ ರೋಡಲ್ಲಿ ಇದೆಯಾ? ಅಣ್ಣಲ್ಲಿ ಗ್ಯಾರೇಜ್ ಇದೆಯಾ? ಎಲ್ಲಿ ಇರೋದು? ಹಾಂ, ಇಲ್ಲೇ ಇದೆಯಲ್ಲ ಮಚ್ಚ. ಒಂದು ಶಾಪ್ ಸಿಕ್ತು, ಕೇಳ್ತೀನಿ ಇರು. ಸ್ಟಾರ್ಟ್ ಆಗ್ಬಿಟ್ಟದು ಗುರು, ಹುಷಾರು. ಫೋನ್ ಮಾಡಿ ಬರಕ್ಕೆ ಕೇಳಿ ಆಮೇಲೆ. ತಿಂಡಿ ಎಲ್ಲ ಮಾಡ್ಕೊಂಡ್ಬಿಡಿ ಸರ್, ರೆಡಿ ಮಾಡ್ಕೊಡ್ತೀನಿ ಅಂತಂದ ಅವನು. ಎಲ್ಲಿ? ಗಾಡಿ ಬಿಟ್ಟು ಹೋಗ್ಬೇಕಾ? ಗಾಡಿ ಬಿಟ್ಟು ಹೋಗ್ಬೇಕಲ್ಲ ಗುರು. ಇದೆಲ್ಲ ಇತ್ತು, ಅದು ಬಿಚ್ಚಕ್ಕಾಗಲ್ಲ. ಯಾರ್ದು? ರಾಕಿ ಬರ್ತಾನೆ ಕಣೋ ಇಲ್ಲಿಗೆನೆ. ಹಾಂ, ಇನ್ನೆಂತ ಮಾಡ್ತಾನೆ? ಮಳೆ ಬೇರೆ ಶುರು ಆಯ್ತು ಗುರು. ಓಪನ್ ಇದೆಯಂತ? ಓಪನ್ ಇದೆ. ಎಲ್ಲಿ ಹೇಳಿ ಅಣ್ಣ? ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಇಲ್ಲಿ ದಾರಿ ಐತೆ, ಆ ದಾರಿ ಬಿಟ್ಟು ಮುಂದಕ್ಕೆ ಬನ್ನಿ ಬಂಕ್ ಹತ್ರ, ಅಲ್ಲೇ ಅಂಡರ್ಗ್ರೌಂಡಲ್ಲಿ ಮಾಡ್ತಾವೆ. ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಹಿಂದ್ಗಡೆ ಗ್ಯಾರೇಜ್ ಕಾಣ್ತು, ಹಿಂದ್ಗಡೆ. ಹಾಂ ಹಾಂ, ಓಕೆ ಓಕೆ, ಸರಿ ಅಣ್ಣ. ಸ್ಟಾರ್ಟೇ ಆಗ್ತಿಲ್ಲ ಗುರು ಗಾಡಿ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಬಿಚ್ ನೋಡಾಯಿತು, ಎಲ್ಲನೂ ಕರೆಕ್ಟಾಗಿದೆ, ಬಟ್ ಪ್ರೆಷರ್ ತಗೋತಿಲ್ಲ. ಇಲ್ಲೊಂದು ಕಡೆ ನೋಡ್ತಿದ್ವಿ ಗ್ಯಾರೇಜ್ಗೆ, ಅದೂ ಆಗಿಲ್ಲ. ಟೈಮ್ ನೋಡಿ 9:50 ಆಗೋಯ್ತು ಆಲ್ರೆಡಿ. 7 ಗಂಟೆ ಹಂಗೆ, ಆಲ್ಮೋಸ್ಟ್ 7 ಗಂಟೆ ಹಂಗೆ ರೀಚ್ ಆಗಿದ್ದೀವಿ ಚನ್ನಪಟ್ಟಣ. ಬಟ್ ಇನ್ನೂ ಅಲ್ಲೇ ಆಡ್ತಿದ್ದೀವಿ ಇನ್ನು. ಸೊ ಇಲ್ಲೊಂದು ಸ್ಪೆಷಲ್ SD ಸ್ಪೆಷಲಿಸ್ಟ್ ಒಬ್ರು ಇದ್ದಾರಂತೆ. ಸೊ ಅವರು ಶಾಪ್ ಓಪನ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿ ಕೇಳಿದಾಗ ಗೊತ್ತಾಯಿತು. ಸೊ ಅದಕ್ಕೆ ಅವ್ರ ಹತ್ರ ಕೇಳೋಕ್ಕಂತ ಹೋಗ್ತಿದ್ವಿ, ನಾವೇನು ಗಾಡಿ ತೊಗೊಂಬರ್ಬೇಕಾ ಅಲ್ಲಿಗೆ, ಅಥವಾ ಏನೋ ಅವರೇ ಬರ್ತಾರಾ, ಆ ಥರ ಏನಾರು ಆಗುತ್ತಾ ಅಂತ. ಬಾಬ್ಜಾನ್ ಅಂತ ಹೆಸರು. ಬಾಬ್ಜಾನ್ ಸರ್. ಇಲ್ಲಿ ಸಾತ್ನೂರು ಸರ್ಕಲ್ ಯಾವುದು ಸರ್? ನೆಕ್ಸ್ಟ್ ಸಿಗ್ನಲ್ಲಾ? ಬಸ್ ಸ್ಟ್ಯಾಂಡ್ ಆದಮೇಲೆ ಒಂದು ಸಿಗ್ನಲ್ ಇದೆಯಾ ಸರ್ ಅಲ್ಲಿ? ಬಾಬ್ಜಾನ್ ಅಂತ ಮೆಕ್ಯಾನಿಕ್ ಇದಾರಂತೆ ಅಲ್ಲಿ, ಅದಕ್ಕೆ. ಹಾಂ, ಓಕೆ ಸರ್. ಇಲ್ಲಿ ಬಾಬ್ಜಾನ್ ಅಂತ ಮೆಕ್ಯಾನಿಕ್. ಹಾಂ, ಇದೇ ರೋಡಾ? ಹಾಂ ಹಾಂ ಹಾಂ, ಹಳೆ ಕೋರ್ಟ್. ಹಾಂ, ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಾವು ಗ್ಯಾರೇಜ್ ಇದೆ ಕೇಳ್ತಿದ್ವಿ. ಇವಾಗ ಬಾಬ್ಜಾನ್ ಇದೆಯಾ, ಬಾಬ್ಜಾನ್ ಇದ್ದಾರಾ ಅಂತ ಕೇಳ್ಕೊಂಬರ್ತಿದ್ವಿ. ಸರ್ ಬಾಬ್ಜಾನ್ ಒಂದು ಹಳೆ, ಹಾಂ ಸರ್, ಹಳೆ SD ಒಂದಿದೆ, ಸ್ಟಾರ್ಟ್ ಆಗ್ತಿಲ್ಲ. ಅವ್ರು ಬೆನಕದವ್ರು ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದ್ವಿ. ಗಾಡಿ ತಳ್ಕೊಂಡ್ ಇದ್ದೀನಿ ಸರ್, ಅಲ್ಲಿಂದ ಬೆನಕಾಯಿಂದ ತಳ್ಕೊಂಬರ್ತಿದೆ. ಪ್ಲಗ್ ಎಲ್ಲ ವರ್ಕ್ ಆಗ್ತಿದೆ. ಕಾರ್ಬೋರೇಟರ್ ಬಿಚ್ಚಿ ನೋಡಿದ್ವಿ, ಅದ್ರ ಏನು ಇತ್ತು ಅಂದರೆ ಏರ್ ತಗೋತಿಲ್ಲ, ಅದು ಬರ್ತಾ ಇದ್ದಾನೆ ಅಷ್ಟೇ ಸರ್.
ಸೊ ಗಂಟೆ ಇವಾಗ ಎಕ್ಸಾಕ್ಟ್ಲಿ 11 ನೋಡ್ತಿದ್ರೆ. ಸೊ ಆ್ಯಕ್ಚುಲಿ ನಾವು ಇವಾಗ ಚನ್ನಪಟ್ಟಣ ಬಿಡ್ತಿದ್ದೀವಿ. ರಾಕಿ ಗಾಡಿ ಚನ್ನಪಟ್ಟಣದಲ್ಲೇ ಇವತ್ತು ಹಾಲ್ಟ್ ಮಾಡುತ್ತೆ 2 ದಿನ. ಸೊ ಡಾಕ್ಟರ್ ಎಲ್ಲ ಚೆಕಪ್ ಎಲ್ಲ ಮಾಡಿ ಗಾಡಿಯನ್ನು ರೆಡಿ ಮಾಡ್ತೀನಿ ಅಂತಿದ್ದಾರೆ. ಇವರು ಪುನಃ ರೈಡ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಗಾಡಿ ರೆಡಿ ಮಾಡಿರ್ತೀವಿ, ನೀವು ಹೋಗಿ ಬನ್ನಿ ಅಂತಂದಿದ್ದಾರೆ. ಸೊ ರಾಕಿ ಲಗೇಜ್ ಎಲ್ಲ ನನ್ನ ಗಾಡಿಗೆ ಬಂದಿದೆ. ಆಮೇಲೆ ರಾಕಿ ಬಾಡಿ ನಂದೀಶ್ ಗಾಡೀಲಿದೆ. ಸೊ ರಾಕಿ ಅವ್ನ ಗಾಡಿ ಬಿಟ್ಬಿಟ್ಟು ಬರ್ತಿದ್ದಾನೆ. ಸೊ ಪ್ರಾಬ್ಲಮ್ಮು ಮೋಸ್ಟ್ಲಿ ಅವರು ಹೇಳಿರೋ ಪ್ರಕಾರ ಪಿಸ್ಟನ್ ಎಲ್ಲಾದರೂ ಕ್ರ್ಯಾಕ್ ಹೊಡೆದಿರ್ಬೋದು, ಅಥವಾ ಏನೋ ಇನ್ನೊಂದೇನೋ ಅಂದರು ಗುರು, ಏನೋ ಮರ್ತೈತೆ ನನಗೆ. ಸೊ ಅದ್ರದ್ದು ಏನಾದರೂ ಇಶ್ಯೂ ಬಂದು ಎರಡು ಪ್ರಾಬ್ಲಮ್ ಇದೆ. ಸೊ ಅದು ಚೆಕ್ ಮಾಡಬೇಕು. ಅದಕ್ಕೆ ಚೆಕ್ ಮಾಡೋದಕ್ಕೆ ಬೋರ್ ಹೆಡ್ ಬಿಚ್ಚಲೇಬೇಕು. ಹೆಡ್ ಬಿಚ್ಚಿದ್ರೇ ಗೊತ್ತಾಗೋದು. ಸೊ 2 days ಆಗುತ್ತೆ ಅಂತ ಅಂದಿದ್ದಾರೆ. ಸೊ ತುಂಬ ಫೇಮಸ್ ಅನ್ಸುತ್ತೆ ಅವ್ರು ಆ್ಯಕ್ಚುಲಿ ಇಲ್ಲಿ, ಅಂದರೆ ಚನ್ನಪಟ್ಟಣದಲ್ಲಿ. ಏನಕ್ಕಂದ್ರೆ ನಾವಲ್ಲಿ ಮೇನ್ ಜಂಕ್ಷನಲ್ಲೇ ಹೆಸರು ಕೇಳಿದ್ವಿ, ಬಾಬಿಜಾನ್ ಮೆಕ್ಯಾನಿಕ್ ಅಂತ. ಸೊ ಇಲ್ಲೋಗಿ ಅಂತ ಇದ್ದವರೆಲ್ಲರನ್ನೂ ಕರ್ಕೊಂಡೋದ್ರು. ಆಮೇಲೆ ಇನ್ನೊಂದಿಬ್ರು ನಮ್ಗೆ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ರೋಡ್ ತೋರ್ಸೋದಕ್ಕೆ. ಆಮೇಲೆ ಇವಾಗ ಮೈಸೂರು ರೀಚ್ ಆಗಿ, ಮೈಸೂರು ಸಿಟಿಗೆ ಹೋಗ್ತಿಲ್ಲ, ಶ್ರೀರಂಗಪಟ್ಟಣದಿಂದ ಒಳಗಡೆ ಹೋಗಿ ಸೀದಾ ಇಲ್ವಾಲಕ್ಕೆ ಜಾಯ್ನ್ ಆಗ್ತಿದ್ದೀವಿ. ಇಲ್ವಾಲ ಹತ್ರ ಎಲ್ಲ ಜಾಯ್ನ್ ಆಗ್ತಿದ್ದೀವಿ. ಸೊ ಸಿಟಿಗೆ ಹೋಗ್ತಿಲ್ಲ. ಸೊ ಧನು ಮತ್ತು ಅವನ ಫ್ರೆಂಡು ಅಲ್ಲೇ ಜಾಯ್ನ್ ಆಗ್ತಾರಂತ. ಅವರಿಬ್ಬರು ಬರ್ತಿದ್ದಾರೆ ನೋಡಿ. ಇದು ಇಂಟೀರಿಯರ್, ಶ್ರೀರಂಗಪಟ್ಟಣ ಇಂಟೀರಿಯರ್. ಇದು ಪೂರ್ತಿ ಗದ್ದೆಗಳೇ, ತುಂಬ ಚೆನ್ನಾಗಿರೋ ಜಾಗ.